ನಾನೊಂದು ವಿಚಾರ ಪ್ರಸ್ತಾಪ ಮಾಡಿ ಮೇಜರ್ ಆಗಿ ಆಗ್ತಿರುವಂತಹ ಡೆವಲಪ್ಮೆಂಟ್ ನೋಡಿ. ಇವತ್ತು ನೋಡಿ ಶಿವಕುಮಾರ್ ಅವರು ಬೆಂಗಳೂರು ದಕ್ಷಿಣದಿಂದ ಹೆಲಿಕಾಪ್ಟರ್ ಹತ್ತಿದ್ರು, ಹೆಲಿಕಾಪ್ಟರಿಂದ ಮಂಡ್ಯ ಹೋದ್ರು, ಮಂಡ್ಯದಿಂದ ಹಾಸನ ಹೋದ್ರು. ಮತ್ತು ಬೆಂಗಳೂರು ಗ್ರಾಮಾಂತರಕ್ಕೆ ಅವರು ಎಲೆಕ್ಷನ್ಗೆ ಒಂದಿನ ಹೋಗಿದ್ರಷ್ಟೇ, ಖರಗ್ಪುರಕ್ಕೆ. ಬೆಂಗಳೂರು ಗ್ರಾಮಾಂತರ ಇನ್ನು ಎಲೆಕ್ಷನ್ ಅನೌನ್ಸ್ ಮಾಡಿಲ್ಲ, ಅಷ್ಟೊತ್ತಿಗೆ ಒಂದು ರೌಂಡ್ ಕ್ಯಾಂಪೇನೇ ಮುಗಿಸ್ಬಿಟ್ಟು. ಅಂದ್ರೆ ಮತ್ತೆ ಆಮೇಲೆ ಇವತ್ತು ಸಿಎಂ ಸ್ಟೇಟ್ಮೆಂಟ್ ನೀವು ಆಮೇಲೆ ತಗೋತೀನಿ ಅಂತಂದ್ರೆ, ಅಂದ್ರೆ ಈ ಡೆವಲಪ್ಮೆಂಟ್ಸ್ ಒಕ್ಕಲಿಗರ ಪಾಳೆಪಟ್ಟಲ್ಲಿ ನಡೀತಿರುವಂತಹ ನಾಯಕತ್ವದ ಜಟಾಪಟಿ, JDS ಇಂದ ಅಲ್ಲಿ ಕುಮಾರಸ್ವಾಮಿ ಫೀಲ್ಡ್ ಮಾಡೋದು, ಅಲ್ಲಿ ಅವರ ಮೊಮ್ಮಗ ಮತ್ತು ಅದನ್ನ ಅವರು ಸ್ವೀಕಾರ ಮಾಡಿರೋ ರೀತಿ ಇವೆಲ್ಲವನ್ನು ನೋಡಿದ್ರೆ ಇವು ಬರುವ ದಿನಗಳಲ್ಲಿ ರಾಜ್ಯ ರಾಜಕಾರಣದ ಮೇಲೆ ದೊಡ್ಡ ಮಟ್ಟದಲ್ಲಿ ಪ್ರಭಾವ ಬೀರುತ್ತೆ. ಎಸ್ಪೆಷಲಿ ಬಹಳ ದೊಡ್ಡ ಸಮುದಾಯಗಳು ಒಕ್ಕಲಿಗ ಲಿಂಗಾಯತ ಅಂತ ಹೇಳಿ ಇಲ್ಲಿವರೆಗೂ ಜಾತಿ ಗಣತಿ ಅನುಷ್ಠಾನಕ್ಕೆ ಬಂದ್ರೆ ಇನ್ ಕೇಸ್ ಏನೇನಾಗುತ್ತೋ ಗೊತ್ತಿಲ್ಲ. ಈ ಒಕ್ಕಲಿಗ ಸಮುದಾಯದ ನಾಯಕತ್ವದ ಫೈಟ್ಗೆ ಈ ಬಾರಿ ಲೋಕಸಭಾ ಚುನಾವಣೆ ಕೂಡ ವೇದಿಕೆ ಆಗಿದೆ ಅಂತ ಹೇಳಿ ಡಿಕೆ ಶಿವಕುಮಾರ್ ಅವರ ಒಂದು ಬ್ರೇಕಿಂಗ್, ಅದನ್ನ ತಗೊಂಡ್ಬಿಟ್ಟು ಬ್ರೇಕ್ ಹೋಗ್ಬೇಕು. ಅದಕ್ಕಿಂತ ಮುಂಚೆ ಡಿಕೆ ಶಿವಕುಮಾರ್ ಅವರು ಇವತ್ತು ಮಂಡ್ಯದಲ್ಲಿ ಕೊಟ್ಟ ಒಂದು ಹೇಳಿಕೆ, ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಬ್ರೇಕಿಂಗ್ ಅಪ್ಡೇಟ್ ಪಾಯಿಂಟ್ಸ್ ಇದೆ, ಸಾಧ್ಯ ಅದನ್ನ ಪ್ಲೇ ಮಾಡ್ಕೊಳ್ಳಿ ಕೂಡ. ಮತ್ತೊಮ್ಮೆ ಭಾವನಾತ್ಮಕವಾದ ಅಸ್ತ್ರವನ್ನ ಪ್ರಯೋಗ ಮಾಡ್ಲಿಕ್ಕೆ ಮುಂದಾದ್ರು ಡಿಕೆ ಶಿವಕುಮಾರ್ ಅವರು. ಸಿಎಂ ಸ್ಥಾನ, ಆ ಕುರ್ಚಿ ಮೇಲೆ ಒಕ್ಕಲಿಗರು ಕೂರ್ಬೇಕು, ಹತಾಶರಾಗಬೇಡಿ, ಈಗಲೂ ಕೂಡ ಅವಕಾಶ ಜೀವಂತವಾಗಿದೆ. 8 ಮಂದಿಗೆ ಅವಕಾಶ ನೀಡಿದ್ದೀವಿ, ನನ್ನ ನೋಡಿ ಮಂಡ್ಯದಲ್ಲಿ ಅಧಿಕ ಸೀಟನ್ನ ಕೊಟ್ಟಿದ್ದೀರಿ. ಕಳೆದ ಬಾರಿ ವಿಧಾನಸಭಾ ಚುನಾವಣೆಯಲ್ಲಿ ಈ ಬಾರಿ ಕೂಡ ನಿಮ್ಮ ನಿರೀಕ್ಷೆ ಹುಸಿಯಾಗೋದಿಲ್ಲ, ನನ್ನ ನಂಬಿ ಅನ್ನೋ ರೀತಿಯ ಮಾತುಗಳನ್ನಾಡಿದ್ದಾರೆ ಡಿಕೆ ಶಿವಕುಮಾರ್. ಅಲ್ಲಿಗೆ ಮತ್ತೊಂದು ರೌಂಡ್ ಮ್ಯೂಸಿಕಲ್ ಚೇರ್ ಸಿಎಂ ಕುರ್ಚಿ ಸುತ್ತೋಕೆ ಪ್ರಾರಂಭವಾಯಿತು. ಲೋಕಸಭಾ ಚುನಾವಣೆ ನಂತರದಲ್ಲಿ ಹೀಗಾಗಬಹುದು ಅಂತ ಹೇಳಿ ಏನು ಲೆಕ್ಕಾಚಾರಗಳು ನಡೀತಾ ಇತ್ತು. ಮುಖ್ಯವಾಗಿ ಸಮೀರ್ ಹೇಳಿದ ಹಾಗೆ 6% ವೋಟ್ ಕಳೆದ ಬಾರಿ ಏನು ಬಂದಿತ್ತು ಅದನ್ನ ತನ್ನ ಜೊತೆಗೆ ಉಳಿಸಿಕೊಳ್ಳುವಂತ ಮತ್ತೊಂದು ಪ್ರಯೋಗವನ್ನು ಅವರು ಮಾಡ್ತಾ ಇದ್ದಾರೆ. ಅವ್ರ ಮಾತಿದೆ, ಕೇಳಿಸ್ಕೊಂಡ್ಬಿಡೋಣ ಡಿಕೆ ಶಿವಕುಮಾರ್ ಅವರ ಮಾತು. ಯಾರು ಅವ್ರನ್ನ ಅಧಿಕಾರದಿಂದ ಇಳಿಸಿದ್ರು ಅವರ ಜೊತೆ ಇವತ್ತು ನಂಟಸ್ತನವನ್ನ ಬೆಳೆಸ್ಕೊಂಡು ತಪ್ಪಾಡಿ ಇವತ್ತು ನಾವೆಲ್ಲ ಒಗ್ಗಟ್ಟಿನಿಂದ ಇದ್ದೇವೆ ಅಂತ ಹೇಳಿದ್ದಾರೆ. ಇವತ್ತು ಕಾಂಗ್ರೆಸ್ ಪಕ್ಷ 8 ಜನ ಒಕ್ಕಲಿಗರಿಗೆ ಟಿಕೆಟ್ ಅನ್ನ ಕೊಟ್ಟಿದ್ದೇವೆ, 6 ಜನ ಮಹಿಳೆಯರು ಕೊಟ್ಟಿದ್ದೇವೆ. ನಾನು ಅಧ್ಯಕ್ಷ ಆದ ಮೇಲೆ ಇಂಥ ಒಂದು ದೊಡ್ಡ ತೀರ್ಮಾನವನ್ನು ನಾನು ತೆಗೆದುಕೊಂಡಿದ್ದೇವೆ. ಇವತ್ತು ನಾನು ಹೇಳೋದಿಷ್ಟೇ, ನೀವೆಲ್ಲ ನನ್ನ ಗಮನದಲ್ಲಿ ಇಟ್ಕೊಂಡು ಈ ಮಂಡ್ಯ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಸೀಟನ್ನು ಕೊಟ್ಟು ಆಯ್ಕೆ ಮಾಡಿ ಕಳಿಸ್ಕೊಟ್ಟಿದ್ದೀರಿ. ನಿಮ್ಮ ಆಸೆ ಹುಸಿ ಆಗುವುದಿಲ್ಲ. ನಿಮ್ಮ ಆಸೆ ಅವರು ನಾನು ಮೋಸ ಮಾಡಿದೆ, ಕಿರುಕುಳ ಕೊಟ್ಟೆ ಅಂತ ಹೇಳ್ತಿದ್ರು. ನಾ ಕಿರುಕುಳ ಕೊಟ್ಟಿದ್ರೆ ಯಾವತ್ತೇ ರಾಜೀನಾಮೆ. ಆಸೆ ಹುಸಿಯಾಗೋದಿಲ್ಲ ಅಂದ್ರೆ ಏನರ್ಥ? ನಾನು ಅಧ್ಯಕ್ಷನಾದ್ಮೇಲೆ ಒಕ್ಕಲಿಗರಿಗೆ ಸ್ಥಾನಮಾನ ಸಿಕ್ಕಿದೆ ಅಂದ್ರೆ ಏನರ್ಥ? ಚರ್ಚೆ ಅಂತೂ ಬಹಳ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಡಿಕೆ ಶಿವಕುಮಾರ್ ಅವರ ಮಾತನ್ನ ಕೇಳಿಸ್ಕೊಂಡ್ಬಿಟ್ಟು ಮುಖ್ಯಮಂತ್ರಿಗಳು ಕೂಡ ಇನ್ ಸೈಲೆಂಟ್ ಆಗಿಲ್ಲ ಅಂತ ಹೇಳಿ ಈ ಮ್ಯೂಸಿಕಲ್ ಚೇರ್ನ ಕುರಿತಾದ ಹೇಳಿಕೆಗಳು ಇವತ್ತು ಸಿದ್ದರಾಮಯ್ಯ ಅವ್ರ ಬಾಯಿಂದ ಕೂಡ ಬಂದ್ಬಿಡ್ತು. ವರ್ಣಾ ಕ್ಷೇತ್ರದಲ್ಲಿ 60,000 ಲೀಡ್ ಕೊಡಿ, ಅವಾಗ ನನ್ನನ್ನು ಯಾರು ಮುಟ್ಟೋಕ್ಕಾಗಲ್ಲ ಅಂದ್ರೆ ಇವಾಗ ಆಲ್ರೆಡಿ ಯಾರು ಮುಟ್ಟೋಕ್ ಟ್ರೈ ಮಾಡ್ತಿದ್ದಾರೆ ಅಂತ ಆಯ್ತು. ನನ್ನ ಹತ್ರ ಕೂಡ ಬರೋಕ್ಕಾಗಲ್ಲ, ಮುಟ್ಟೋಕ್ಕಾಗಲ್ಲ, 60,000 ಲೀಡ್ ಕೊಡಿ, ಆಗ ನಾನು ಅಧಿಕಾರದಲ್ಲಿ ಇರಬೇಕೋ ಬೇಡವೋ ಅಂತ ಪ್ರಶ್ನೆ ಕೂಡ ಕೇಳ್ತಾರೆ ಮುಖ್ಯಮಂತ್ರಿಗಳು ಅಲ್ಲಿದ್ದ ಜನರನ್ನ. ಅದು ಕೂಡ ಚಾಮರಾಜನಗರದ ಲೋಕಸಭಾ ಕ್ಷೇತ್ರ ಚುನಾವಣೆಯ ಕ್ಯಾಂಡಿಡೇಟ್ ಅನ್ನ ಪ್ರಮೋಟ್ ಮಾಡೋ ಸಂದರ್ಭದಲ್ಲಿ ಅಧಿಕಾರಕ್ಕೆ ಇರ್ಬೇಕಾ ಬೇಡವಾ, ಇರ್ಬೇಕು ಅಂದ್ರೆ 60,000 ಲೀಡ್ ಕೊಡಿ, ಇಲ್ಲ ಅಂದ್ರೆ ಈಗ ಯಾರ್ಯಾರೋ ಬಂದು ಮುಟ್ಟೋ ಪ್ರಯತ್ನ ಮಾಡ್ತಿದ್ದಾರೆ ಆ ಚೇರನ್ನ, ಮುಖ್ಯಮಂತ್ರಿಗಳ ಚೇರನ್ನ, ಅದು ಹಂಗೆ ಆತಂಕದಲ್ಲೇ ಮುಂದುವರಿಬೇಕಾಗುತ್ತೆ. ಆಮೇಲೆ ಇದಕ್ಕೆ ಮುಖ್ಯವಾಗಿ ಇನ್ನೊಂದು ಕಾರಣ ಕೂಡ ಇದೆ. ಕಳೆದ ಬಾರಿ ಕೂಡ ಕೇವಲ ಸಾವಿರಾರು ಮತಗಳ ಅಂತರದಿಂದ ಶ್ರೀನಿವಾಸ್ ಪ್ರಸಾದ್ ಮತ್ತು ಧ್ರುವನಾರಾಯಣ್ ನಡುವೆ ಸ್ಪರ್ಧೆ 42% ಆ ತರ ಇತ್ತು. ಮುಖ್ಯಮಂತ್ರಿಗಳ ಮಾತು 800 ಚಿಲ್ಲರೆ ಒಂದ್ಸತಿ ಸಿದ್ದರಾಮಯ್ಯ ಅವ್ರ ಮಾತು. ಕನಿಷ್ಠ ಪಕ್ಷ 60,000 ಲೀಡ್ನಲ್ಲಿ ಅಂತರದಲ್ಲಿ ಗೆಲ್ಲಿತು. ವರ್ಣಾ ಕ್ಷೇತ್ರದಿಂದ ನಾನು ಮಾದೇವಪ್ಪನ ಪರಿಚಯ, ನಾನು ನಿಮ್ಮ ಪ್ರತಿನಿಧಿ, ಯತೀಂದ್ರ ಮಾಜಿ MLA, ನಾವೆಲ್ಲ ಇರುವಾಗ 60,000 ಲೀಡ್ ಬರಬೇಕಲ್ವಾ ಪಟೇಲ್ರೇ? ನೀವೆಲ್ಲ 60,000 ಲೀಡ್ ಗೆಲ್ಲಿಸ್ಕೊಟ್ರೆ ನನಗೆ ಸಂತೋಷ ಆಗ್ತದೆ. ನನ್ನನ್ನು ಯಾರು ಕೂಡ ಹುಟ್ಟಕ್ಕಾಗಲ್ಲ. ಯಾರು ಸರ್? ಸಿದ್ದರಾಜು ಸರ್ ಯಾರು ಮುಟ್ಟಕ್ಕೆ ಹೋಗ್ತಾ ಇರೋದು ಮುಖ್ಯಮಂತ್ರಿಗಳನ್ನ? ಬೇರೆ ಪಕ್ಷದವರ?
ಅಂದ್ರೆ ಡಿ ಕೆಗೆ ಹೇಳ್ತಿದ್ದಾರೆ ಹೆಂಗೆ? ಚುನಾವಣೆ ಸಮಯದಲ್ಲಿ ಆ ಒಂದು ಸ್ಲೋಗನ್ನ ಕಾರ್ಯಕರ್ತರಿಗೆ ಒಂದು ಇದು ಜುಮ್ಲಾ ಪ್ರಮೋಷನ್ ಮಾಡ್ತಿದ್ದಾರೆ, ಜುಮ್ಲಾ ಬೂಸ್ಟ್ ಅಪ್ ಮಾಡ್ತಿದ್ದಾರೆ. ಅದನ್ನ ತೆಗೆದು ಅದು ಈಗ ಅದು ಕೆಲವೊಂದು ಸೈದ್ಧಾಂತಿಕವಾಗಿ ಈಗ ಸರ್, ಈಗ ಒಬ್ಬ MLA ಆಗಿರುವಂತವನು ಹೇಳೋದು ವಿಚಾರ ಬೇರೆ. ಎರಡೆರಡು ಬಾರಿ ಏನ ಮುಖ್ಯಮಂತ್ರಿಗಳು, ಆಮೇಲೆ ಇನ್ನು ಕೆಲವೇ ದಿನಗಳಲ್ಲಿ ಅವರು ಈ ದೇವರಾಜ ಅರಸು ಅವರ ಇದಿದೆಯಲ್ಲ ಟೋಟಲ್ ಅದಕ್ಕಿಂತ ಜಾಸ್ತಿ ಸಿದ್ದರಾಮಯ್ಯ ಅವರು ಅವ್ರ ಮಾತಿನ ಅರ್ಥ ಯಾವ ಆಯಾಮದಲ್ಲಿ ಚರ್ಚೆ ಆಗತ್ತೆ ಅಂತ ಗೊತ್ತಿಲ್ಲಲ್ಲ, ಹಿಂಗ್ ಸುಮ್ನೆ ಅಲ್ಲಿರೋ ಜನರಿಗೋಸ್ಕರ ಹಂಗೆ ಹೇಳ್ಬಿಡ್ತಾರ ಸರ್ ಸಿದ್ದರಾಮಯ್ಯ ಅವರು? ನಾನು ಹೇಳ್ತೀನಿ, ಯಾಕೆಂದ್ರೆ ನಾನು ಹೇಳ್ಬಿಡ್ತೀನಿ, ಕಂಪ್ಲೇಂಟ್ ಮಾಡ್ತೀನಿ. ಈಗ ಒಬ್ಬ ಮುಖ್ಯಮಂತ್ರಿಯಾಗಿ ಅವರ ಕ್ಷೇತ್ರದಲ್ಲಿ, ಈಗ ಚಾಮರಾಜನಗರ ಇರ್ಬೋದು ಮತ್ತು ಮೈಸೂರು ಕೊಡಗು ಇರ್ಬೋದು, ಈಗ ನಾನು ಮುಖ್ಯಮಂತ್ರಿ ಅಥವಾ ಇದ್ರೂ ಯಾರೇ ಮುಖ್ಯಮಂತ್ರಿ ಇದ್ದರೂ ಅದು ಪ್ರತಿಷ್ಠೆ ಬರುತ್ತೆ. ನಾನು ಮುಖ್ಯಮಂತ್ರಿ ಇದ್ದಾಗ ನನ್ನ ಕ್ಷೇತ್ರಗಳಲ್ಲಿ ಏನಾದ್ರು ವ್ಯತ್ಯಾಸ ಆದ್ರೆ ಅದು ಒಂದು ರೀತಿ ಆಗುತ್ತೆ. ಹಾಗಾಗಿ ಕಾರ್ಯಕರ್ತರು ಬೂಸ್ಟ್ ಅಪ್ ಏನಂತಂದ್ರೆ ನೀವು 60,000 ಮತಗಳ ಅಂತರದಿಂದ ಲೀಡ್ ಕೊಡ್ತೀರ ಅನ್ನೋ ವಿಶ್ವಾಸ ನನಗಿದೆ ಅಂತ ಹೇಳ್ಬೇಕು. ಬಿಟ್ರೆ ನನ್ನನ್ನು ನೀವು ಕೊಟ್ಟಿಲ್ಲ ಅಂದ್ರೆ ನನ್ನನ್ನು ಯಾರು ಅಲ್ಲಾಡ್ಸಕ್ಕಾಗಲ್ಲ, ಯಾರು ಅಲ್ಲಾಡಿಸ್ತಾರೆ ಅಂತ ಆಯ್ತಲ್ಲ ಸಿದ್ದರಾಮಯ್ಯ ಮಾತಲ್ಲಿ. ಸಿದ್ದರಾಮಯ್ಯ ಅಂತ ಹೇಳಿ ಕೊಡ್ತಾರೆ ಅವರು ಹಳ್ಳಿ ಭಾಷೆನಲ್ಲಿ ಹೇಳಿದ್ದಾರೆ, ಹಳ್ಳಿ ಸೊಗಡದು. ಹಾಗಾಗಿ ಇದು ಸಿದ್ದರಾಮಯ್ಯ ಅವರೇ ಏನ್ ಹೇಳಿದ್ದಾರೆ ಅಂತ ಬೂಸ್ಟ್ ಅಪ್ ಕೊಟ್ಟಿದ್ದಾರೆ. ಹಾಗಾಗಿ ಅದನ್ನ ಅನ್ಯತಾ ಈ ಹಳ್ಳಿ ಸೊಗಡಿನ ಬಗ್ಗೆ ಇನ್ನೊಂದು ಡೌಟ್ ಇದೆ. ಈ ಹಳ್ಳಿ ಸೊಗಡಿನ ಬಗ್ಗೆ ಈ ನರೇಂದ್ರ ಮೋದಿ ಅವರ ಏಕವಚನದಲ್ಲಿ ಹೇಳಿದಾಗ ಅವ್ರು ಹೇಳಿದ್ರು ಇದು ಹಳ್ಳಿ ಸೊಗಡು, ಹಾಗಾಗಿ ಅವ್ರು ಏಕವಚನದಲ್ಲಿ ಮಾತಾಡಿದ್ರು ಅಂತ. ಬಟ್ ಯಾವತ್ತಿಗೂ ಕೂಡ ಸೋನಿಯಾ ಗಾಂಧಿ ಅವರನ್ನ ಏಕವಚನದಲ್ಲಿ, ರಾಹುಲ್ ಗಾಂಧಿ ಅವರನ್ನ ಏಕವಚನದಲ್ಲಿ, ಹಳ್ಳಿ ಸೊಗಡಲ್ಲಿ ಮಾತಾಡಲಿಲ್ಲ. ದ್ರೌಪದಿ ಮುರ್ಮು ರಾಷ್ಟ್ರಪತಿಗಳನ್ನ ಇವತ್ತು ನೆನ್ನೆ ಅಡ್ವಾಣಿ ಅವ್ರಿಗೆ ಕೊಡ್ಬೇಕಾದ್ರೆ ಪ್ರಧಾನಮಂತ್ರಿಗಳು ಯಾವ ರೀತಿ ಅಗೌರವ ತೋರಿದ್ದಾರೆ ನೀವು ಏಕವಚನದಲ್ಲಿ ಮಾತಾಡಿದ ಈ ದೇಶದ ರಾಷ್ಟ್ರಪತಿಗಳಿಗೆ ಅಧ್ಯಕ್ಷರಿಗೆ ಇಲ್ಲ ನೋಡಿ, ಆ ವಿಚಾರಕ್ಕೆ ಜಸ್ಟ್ ಗಮನಕ್ಕೆ ತಂದೆ. ಅಂದ್ರೆ ನಾನು ಹೇಳ್ತಿರೋದು ಸಿದ್ದರಾಮಯ್ಯನವ್ರಿಗೂ ಕೂಡ ಭಯ ಕಾಡ್ತಾ ಇದೆಯಾ ಅಂದ್ರೆ ಗೆಲುವಿನ ವಿಶ್ವಾಸವಿಲ್ಲವಾ? ಹೇಗಾದ್ರೂ ಮಾಡಿ ಶತಾಯ ಗತಾಯ ಇಂತಹ ಒಂದು ದಾಳಗಳನ್ನ ಉರುಳಿಸಿ ಗೆಲ್ಲುವಂತ ಅನಿವಾರ್ಯತೆ ಬಂದಿದೆಯಾ ಅಂತ ಇಲ್ಲ ಸರ್. ಅದಕ್ಕೆ ಅವ್ರು ನೋಡಿ, ಲಕ್ಷ್ಮಣ್ ಅಂತಕ್ಕಂಥ ಒಬ್ಬ ಪಕ್ಷದ ಸಾಮಾನ್ಯ ಕಾರ್ಯಕರ್ತರಿಗೆ ಟಿಕೆಟ್ ಕೊಟ್ಟಿದ್ದು. ಬೇರೆ ಯಾರಿದ್ರು ಹೇಳಿ? ಅಲ್ಲ, ಈಗ ಯತೀಂದ್ರ ಅವರು ಇದ್ರು, ಎಲ್ಲ ಇದ್ದು, ಯಾರೇ ಇರ್ಲಿ, ಆದ್ರೆ ಕಾರ್ಯಕರ್ತನ ಕೊಟ್ಟಿ ಗೆಲ್ಸ್ಕೊಳ್ಳೋದಿದೆಯಲ್ಲ ಅದು ಒಂದು ಅಪ್ರಿಸಿಯೇಟ್ ಮಾಡಬೇಕು. ಹಾಗಾಗಿ ಕಾರ್ಯಕರ್ತನ ಬೂಸ್ಟ್ ಅಪ್ ಮಾಡ್ಲಿಕ್ಕೆ ಅವ್ರು ಹೇಳಿದ್ದಾರೆ. ಮುಖ್ಯಮಂತ್ರಿ ಅದು ಇದು ಅದು ಹೈಕಮಾಂಡ್ ವಿಚಾರ. ಹೈಕಮಾಂಡ್ ವಿಚಾರ ಬಂದಾಗ ಸಿದ್ದರಾಮಯ್ಯನೂ ಕೇಳ್ತಾರೆ, ನಮ್ಮ ನಾಯಕರಾಗಿರ್ತಕ್ಕಂಥ DK ಸಾಹೇಬ್ರು ಕೇಳ್ತಾರೆ. ಅದರಲ್ಲಿ ಎರಡು ಮಾತಿಲ್ಲ. ಇಲ್ಲೇನು ಕಾರ್ಯಕರ್ತನ ಬೂಸ್ಟ್ ಅಪ್ ಮಾಡ್ಲಿಕ್ಕೆ ಯಾರ ವಿರುದ್ಧ ಸರ್ ಕಾರ್ಯಕರ್ತರನ್ನ